ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆ ಅಂತ ಅಂದರೆ ನನ್ನ ಯೂಟ್ಯೂಬ್ನಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ. ತುಂಬ ಅಂದರೆ ತುಂಬ ಸ್ಪೆಷಲ್. ಇವತ್ತು ಆಕಾಶ್ ಮೂವಿ ರಿಲೀಸ್ ಆಗ್ತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಪುನೀತ್ ಸರ್ ಫ್ಯಾನ್ ಆಗಿ ಅವರ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡೋದ್ರಲ್ಲಿ ಯಾರಿಗೆ ಖುಷಿ ಇರಲ್ಲ ಹೇಳಿ. ನಾನಂತೂ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಆಕಾಶ್ ಮೂವಿ ನೋಡಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅವ್ರ ಫ್ಯಾನ್ಸ್ ಅಂಡ್ ಮತ್ತೆ ಅಪ್ಪು ಸರ್ನ ಸ್ಕ್ರೀನ್ ಅಲ್ಲಿ ನೋಡೋದು ನಮ್ಗೊಂಥರ ಆ ಫೀಲ್ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಹೇಳಕ್ಕೆ ಗೊತ್ತಾಗ್ತಿಲ್ಲ. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ. ಇವತ್ತು ಡೇ ಸಿನಿಮಾ ಹೇಗಿದೆ, ಸಿನಿಮಾ ಯಾವ ತರ ಇರುತ್ತೆ, ಅಪ್ಪು ಸರ್ ಫ್ಯಾನ್ಸ್ ಎಲ್ಲ ಹೇಗೆ ಎಂಜಾಯ್ ಮಾಡ್ತಿರ್ತಾರೆ, ಇದನ್ನ ಎಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ. ಹಾಗೆ ನನ್ನ ಜೊತೆ ಇಬ್ರು ನನ್ನ ಫ್ರೆಂಡ್ಸ್ ಜಾಯಿನ್ ಆಗ್ತಿದ್ದಾರೆ. ಯಾರು ಅಂತ ಗೆಸ್ ಮಾಡ್ತಾ ಇರಿ. ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಸೊ ನನ್ನ ಜೊತೆ ಇದ್ದಾರೆ ಇವಾಗ ಆಶ್, ನಾನು ಆಶ್ ಅಂಡ್ ನನ್ನ ತಮ್ಮ 3 ಜನನು ಇವಾಗ ಆಕಾಶ್ ಮೂವಿಗೆ ಹೋಗ್ತಾ ಇದೀವಿ. ಆಶ್, ಹೇಗ್ ಅನಿಸ್ತಾ ಇದೆ ನಿಂಗೆ? ಸಕ್ಕತ್ತಾಗಿ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಒಂದು ಹೊಸ ಜರ್ನಿ ಶುರು ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಆಲ್ ಯುವರ್ ಫ್ಯಾನ್ಸ್ ಆರ್ ಹ್ಯಾಪಿ ಇನ್ ದ ಫಸ್ಟ್ ಪ್ಲೇಸ್. ಸೊ ಇವಾಗ ಸೇಮ್ ಎಲ್ಲರಿಗೂ ಹೇಳತ್ತರ ನಿಮ್ಗೂ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು, ಶೇರ್ ಮಾಡು, ಕಮೆಂಟ್ ಪೋಸ್ಟ್ ಮಾಡ್ತೀನಿ, ಆಮೇಲೆ ಲೈಕ್ ಮಾಡ್ತೀನಿ, ಆಮೇಲೆ ಶೇರ್ ಮಾಡ್ತೀನಿ, ಎಸ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹೇಳಿದ್ದೆ ನನ್ನ ಜೊತೆ ಇಬ್ರು ಇರ್ತಾರೆ ಅಂತ. ಅದ್ರಲ್ಲಿ ಒಬ್ರು ಆಶ್, ಇನ್ನೊಬ್ರು ಯಾರು ಅಂತ ಗೆಸ್ ಮಾಡ್ತಾ ಇರಿ. ಸೊ ಇನ್ನೇನಾರ ಹೇಳಕ್ ಇಷ್ಟಪಡ್ತೀರಾ ನೀವು? ಏನ್ ಹೇಳೋದು, ನಮ್ದು ಬಿಡ್ರಿ, ನಿಮ್ದು ಹೇಳ್ರಿ. ಹಂಗೈತೆ ಲೈಫು. ನಮ್ ಲೈಫ್ ತುಂಬಾ ಚೆನ್ನಾಗಿದೆ. ಯಾವಾಗ್ಲೂ ಏನೇ ಆದ್ರೂ ಲೈಫ್ ಅಲ್ಲಿ ಖುಷಿಯಾಗಿರ್ಬೇಕಂತ. ಸೊ ನಾನು ಯಾವಾಗ್ಲೂ ಫುಲ್ ಸ್ಮೈಲ್ ಮಾಡ್ತಿರ್ತೀನಿ. ದಟ್ ಇಸ್ ಸೋ ಟ್ರೂ. ಸೊ ಇವತ್ತು ಆಕ್ಚುಲಿ ಎಕ್ಸೈಟೆಡ್, ಯಾಕಂದ್ರೆ ಆಕಾಶ್ ಮೂವಿ ರಿಲೀಸ್ ಆಗ್ತದೆ ಅಂಡ್ ಅಪ್ಪು ಸರ್ ನ ಮತ್ತೆ ತೆರೆ ಮೇಲೆ ನೋಡೋ ಒಂದು ಅವಕಾಶ. ಅಂಡ್ ಅದ್ರ ಜೊತೆಗೆ ಆ ಮೂವಿ ಎಲ್ಲ ಸೆಲೆಬ್ರೇಷನ್ ಲೆವೆಲ್ ಗೆ ಇರುತ್ತೆ. ಸೊ ವಿ ಆರ್ ಗೋನಾ ಬಿ ಅ ಪಾರ್ಟ್ ಆಫ್ ಇಟ್. ಹೌದು. ಸೊ ತುಂಬಾ ಎಕ್ಸೈಟೆಡ್ ಆಗಿದೀವಿ. ನೆಕ್ಸ್ಟ್ ಏನಾಗತ್ತೆ ಏನು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಲಿಖಿತ್, ನೀನ್ ಏನಾರ ಹೇಳ್ತೀಯಾ? ಲಿಖಿತ್ ಜೀವ ನನ್ ಕೈಲಿದೆ ಈಗ. ಆಶ್ ಅವ್ರು ಇವಾಗ ಹಾಡು ಹೇಳ್ತಿದ್ದಾರೆ. ಸೊ ಆಶ್, ಆಕ್ಚುಲಿ ನೀನ್ ಹಾಡ್ಬೇಕಂತ ಎಲ್ರು ಡಿಮಾಂಡ್ ಮಾಡ್ತಿದ್ದಾರೆ. ನನ್ ವಾಯ್ಸ್ ಬೇಡ, ನಿನ್ ವಾಯ್ಸ್ ತುಂಬಾ ಚೆನ್ನಾಗಿ ಬೇಡ, ನಿನ್ ವಾಯ್ಸ್ ಮುಂದೆ ಯಾವ ನೀನ್ ಸ್ಟಾರ್ಟ್ ಮಾಡು, ನಾನು ಅದನ್ನ ಎಂಡ್ ಮಾಡ್ತೇನೆ. ಯಾವ ಸಾಂಗ್ ಹಾಡೋಣ? ಅದೇ ಇವಾಗ ಹೇಳ್ತಿದ್ದಲ್ಲ, ಅದೇ ಹಾಡೋಣ. ನಮ್ದು ಬಿಡ್ರಿ, ನಿಮ್ದು ಹೇಳ್ರಿ, ಹೆಂಗೈತೆ ಲೈಫು, ನನ್ನ ಹಿಂದೆ ನೀವು ಬಂದ್ರೆ ಬೈಯಲ್ವಾ ಬೈಫು. ಹೆಲೋ ಮೇಡಮ್, ನಿನ್ ಮುಂದೆ ನನಗೆ ಗೊತ್ತಿಲ್ಲ. ಹುಡುಗೀರಿಲ್ಲದೆ ಖಾಲಿ ಯೌವನ, ಬನ್ರಿ ಬೆಚ್ಚಗೆ ಕಾಫಿ ಕುಡಿಯೋಣ. ಹಿಂಗೆಲ್ಲ ಅನ್ಸ್ತು ಅಂತ ಬೇರೆ ಹೆಣ್ಮಕ್ಳನ್ನೆಲ್ಲ ಸೈಟ್ ಹೊಡಿಯಕ್ ಹೋಗ್ಬೇಡಿ, ನಿಮ್ ಹುಡುಗಿಗ್ ಮಾತ್ರ ಸೈಟ್ ಹೊಡಿರಿ. ಸೊ ಎಸ್, ಏನಾದ್ರು ಅಡ್ವೈಸ್ ಬೇಕು ಅಂತ ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಆಶ್. ಎಂಟ್ರಿ ಎಲ್ಲಿ? ಅಲ್ಲ, ಆ ಕಡೆ ಇರೋದು ಅಲ್ಲಿ ಮುಂದೆ ಲೆಫ್ಟ್ ತಗೊಳ್ಳಿ, ನಾವು ಆ ಕಡೆಯಿಂದನೇ ತಗೊಬಿಡ್ಬೇಕು.
ಸೊ ಎಸ್ ನಾವು ಆಕಾಶ್ ಮೂವಿ ನೋಡಿದ್ವಿ, ಇಂಟರ್ವಲ್ಸ್ ತನಕ ನೋಡಿದ್ವಿ ಅಷ್ಟೇ. ಅಲ್ಲಿಂದ ನಾವು ನರ್ತಕಿ ಹೋಗ್ತಾ ಇದ್ವಿ. ಮಾಡ್ತಿದೀವಿ. ಯಾಕೆ ಅಂದ್ರೆ ಅಲ್ಲಿ ರಮ್ಯಾ ಮ್ಯಾಮ್ ಇದಾರೆ. ಆಕಾಶ್ ಹೇಗ್ ಅನ್ನಿಸ್ತು ಫಸ್ಟ್ ಡೇ ಫಸ್ಟ್ ಶೋ? ಅದಾಯ್ತು. ಹಾಫ್ ಮೂವಿ ನೋಡಿದ್ವಿ, ಸಾಂಗ್ಸ್ ಎಲ್ಲ ಮಜ್ಜಾ ಮಾಡಿದ್ವಿ. ನೀನ್ ನೋಡಿದ ಮುಂಚೆ? ಆಬ್ವಿಯಸ್ಲಿ ಅಂದ್ರೆ ಥಿಯೇಟರ್ ಅಲ್ಲಿ ನೋಡಿದ? ಥಿಯೇಟರ್ ಅಲ್ಲಿ ನೋಡಿದ್ವಿ. 2005 ಅಲ್ಲಿ ಏನ್ ಮಾಡ್ತಿದ್ದ ಅಷ್ಟು ನೀನು? ಇನ್ನು ಸ್ಕೂಲಲ್ಲಿ ಸ್ಕೂಲ್ ಗೇಟ್ ಆಚೆ ಇರ್ತಾ ಇದ್ಲು ಅಡ್ಮಿಷನ್ ಕೊಡಿ ಅಂತ. ಅಭಿ ಏನೋ ಹೇಳ್ತಿದ್ದಾನ. ಅಭಿ ಏನ್ ಹೇಳ್ತಿದ್ದೀರಾ? 2005 ಅಲ್ಲಿ ಆಶು ಒಂದ್ ಸ್ಕೂಲ್ ಗೇಟ್ ಹೊರಗಿದ್ಲು, ಅಡ್ಮಿಷನ್ ಕೊಡಿ ಅಡ್ಮಿಷನ್ ಕೊಡಿ ಅಂತ. ಅವರು ಪಕ್ಕದಲ್ಲೇ ನಿಂತಿದ್ದ. that's how I know. ಅಭಿ ನಿಂಗೆ ಹೇಗ್ ಅನ್ನಿಸ್ತು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ? ಅಲ್ಲಿ ನೋಡಕ್ಕೆ ಆಗಿಲ್ವಲ್ಲ, ಎಲ್ಲ ನಮ್ಮ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರು. ಸೊ ಇಟ್ ಆ ವಾಸ್ ಜೋಶ್ ಹೇಗಿತ್ತು? ಜೋಶ್ ವಾಸ್ ಅಮೇಜಿಂಗ್. ಪುನೀತ್ ಸರ್ ಅಯ್ಯೋ ಹುಷಾರು ತೋರಿಸ್ಬೇಕಾಗಿತ್ತು ನೀನು. ಹೇಳೋ. ಅಪ್ಪು ಸರ್ ಬಿಗ್ ಫ್ಯಾನ್ ನಾನು. ಸೊ ಗೋಯಿಂಗ್ ದೇರ್ ಫಾರ್ ಅಪ್ಪು ಸರ್. ಆಮೇಲೆ ಇವಾಗ ರಮ್ಯಾ ಮ್ಯಾಮ್ ನೋಡಕ್ ಹೋಗ್ತಾ ಇದೀವಿ. ಓ ಬೈ ದ ವೇ ರಾಶಿ, ನೀನ್ ಸ್ವಲ್ಪ ರಮ್ಯಾ ಮ್ಯಾಮ್ ತರ ಇದೆ ಗೊತ್ತಾ ನಿಮಗೆ? ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೈಟ್ ಎಲ್ಲ ನಿದ್ದೆ ಮಾಡಲ್ಲ ನಾನು. ಗೈಸ್ ಬಿಗ್ ಫ್ಯಾನ್ ರಾಶಿ, ರಮ್ಯಾ ಮ್ಯಾಮ್ ಬಿಗ್ ಫ್ಯಾನ್. ಇವಾಗ ಹೋಗ್ಬಿಟ್ಟು ಎಲ್ಲರಿಗೂ ಗೊತ್ತು. ಇವಳು ಏನೇನ್ ಮಾಡ್ತಾಳೋ ಇವಾಗ ಸ್ವಲ್ಪ ಇವಳ ಕಂಟ್ರೋಲ್ ಹಿಡ್ಕೋಬೇಕು. ನಾನ್ ಸಿನಿಮಾ ನೋಡೋ ಬದಲು ಬರೀ ರಮ್ಯಾ ಮ್ಯಾಮ್ ನೋಡ್ತಾ ಇದೀನಿ. ವಾವ್, ಯಾಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾರೆ ಅವರು ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಭಿ ಅವರು. ಐ ನೋ, ಪ್ಲೀಸ್ ಅವ್ರನ್ನ ಆಕ್ವರ್ಡ್ ಮಾಡ್ಬೇಡ. ಓಕೆ A few moments later. ಸೊ ಸಿನಿಮಾ ಮುಗಿಸಿ ನಾವು ಬಂದಿದ್ದು ಅಭಿ ಮನೆಗೆ. ಸ್ವಲ್ಪ ಮಾತಾಡೋಣ ಹಾಗೆ ಹೀಗೆ ಅಂದ್ಕೊಂಡು, ತುಂಬ ದಿನ ಆಗಿತ್ತು ಅಂದ್ಕೊಂಡು. ಸೊ ಈ ಗ್ಯಾಪಲ್ಲಿ ಒಂದು ರೀಲ್ ಮಾಡ್ತೀವಿ ನಾವು. ರೀಲ್ ಆಲ್ರೆಡಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟಿದ್ದೀರಾ. ನಾವಂತೂ ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ ಇದನ್ನು ಶೂಟ್ ಮಾಡ್ಬೇಕಾದ್ರೆ. ಆ್ಯಕ್ಚುಲಿ ನೀವು ಆ ವಿಡಿಯೋನ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ. ಇದ್ರದ್ದು ಸ್ವಲ್ಪ ಗ್ಲಿಮ್ಸ್ ಅಷ್ಟೇ, ನೋಡಿ ಎಂಜಾಯ್ ಮಾಡಿ. ಲವ್ ಯು ಆಲ್, ಬಾಯ್.